ಹೆಸರು ಶ್ರೀನಿವಾಸ್ ಅಂತ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ರಘುನಾಥ್ಪುರ. ಈಗ ಏನು ಅಂದರೆ ನಿಮ್ಮ ಜಾಸ್ತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ರಘುನಾಥ್ಪುರ ಗ್ರಾಮ ಸರ್ಕಾರಿ ಜಾಗ ಸರ್ವೆ ನಂಬರ್ 70-71 ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ರಘುನಾಥ್ಪುರ ಗ್ರಾಮಸ್ಥರು 13/1/2026 ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ದೂರನ್ನು ನೀಡಿದರೂ ಸಂಬಂಧಪಟ್ಟ ದಾಖಲೆಗಳನ್ನು ಅರ್ಜಿಯ ಜೊತೆಯಲ್ಲಿ ಲಗತ್ತಿಸಲಾಯಿತು. ರಘುನಾಥ್ಪುರದ ಒಬ್ಬ ವ್ಯಕ್ತಿ 8 ನಿವೇಶನಗಳು GPA ಟ್ರ್ಯಾಕ್ ಫೋಟೋಗಳು ಸರ್ವೆ ನಂಬರ್ 70-71 ವಿವರಗಳು ನೀಡಿದ್ದೆವು. ಅಧಿಕಾರಿಗಳು ಸ್ಥಳ ಮಾಜೂರು ಮಾಡಲು ಒಂದು ದೂರು ನೀಡಿದವರನ್ನು ಕರೆದಿಲ್ಲ. ಒಟ್ಟು 8 ನಿವೇಶನಗಳ ಮಾಹಿತಿಯನ್ನು ನೀಡಿದ್ದೆವು. ಸುಮಾರು 50 ಮನೆಗಳನ್ನು ಬಾಡಿಗೆಗೆ ನೀಡಿದ್ರು. ಅದರಲ್ಲಿ ಅಂಗಡಿಗಳು ಸಹ ಬಾಡಿಗೆಗೆ ನೀಡಿದ್ದಾರೆ. ಒಂದು ಸ್ಥಳ SBM ಬ್ಯಾಂಕು ATM ಕೂಡ ನೀಡಿದ್ದಾರೆ. ಇದರೆಲ್ಲ ಮಾಹಿತಿಯನ್ನು ನೀಡಿದ್ದೆವು. ಆದರೆ ಸ್ಥಳಕ್ಕೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮದಲ್ಲಿ ಸರ್ಕಾರಿ ಜಾಗ ಉಳಿವಿಗಾಗಿ ದೂರು ನೀಡಿದ್ದ ವ್ಯಕ್ತಿಗಳನ್ನು ಕರೆದಿಲ್ಲ. 4 ತಿಂಗಳು ಕಳೆದರೂ ಯಾವ ಕ್ರಮವೂ ತೆಗೆದುಕೊಂಡಿಲ್ಲ. ಸರ್ಕಾರಿ ಜಾಗ ಉಳಿವಿಗಾಗಿ ಗ್ರಾಮಸ್ಥರು ಹೋರಾಟ ಅಧಿಕಾರಿಗಳಿಗೆ ಸರ್ಕಾರಿ ಜಾಗ ಎಲ್ಲಿದೆ ಎಂದು ಮಾಹಿತಿ ಇರುವುದಿಲ್ಲವೇ? ಗ್ರಾಮದ ಅಭಿವೃದ್ಧಿಗಾಗಿ ಅಥವಾ ಸರ್ಕಾರದ ಸುಪ್ಪತ್ತಿಗೆ ತೆಗೆದುಕೊಳ್ಳಿ ಎಂದು ಗ್ರಾಮಸ್ಥರು ಒತ್ತಾಯ. ಇದುವರೆಗೂ ಬಂದು ಯಾರೂ ಪರಿಶೀಲನೆ ಮಾಡಿಲ್ಲ. ಬಂದರು ಹೋದರು ಅಷ್ಟೇ. ಯಾವ ಜಾಗ? ಸರ್ಕಾರಿ ಜಾಗ. ಏನು ಗೋಮಾಲನ ಅಥವಾ ಗೌರ್ಮೆಂಟ್ ಜಾಗ? ಪಂಚಾಯತಿ ಕೊಟ್ಟಿದ್ದೀರಾ ದೂರು? ನಾವು ಕೊಟ್ಟಿದ್ದೀವಿ. DC ವರ್ಗೂ DC ಪಾಪ ಅವರು ಹೇಳಿದ್ರು ಅವರು ಇನ್ನೂ ಇದು ಆಗಿಲ್ಲ, ಕ್ರಮ ತಗೊಂಡಿಲ್ಲ. ಆ ನಿವೇಶನಗಳಿರೋ GPS ಟ್ರ್ಯಾಕ್ ಫೋಟೋಸು ಸುಮಾರು 9 ಇಲಾಖೆಗಳಿಗೆ ಕೊಟ್ಟಿರೋ ಮಾಹಿತಿ ಪೂರ್ತಿ ಅದರಲ್ಲಿ. ಸರ್ವೆ ನಂಬರ್ 70-71 ರಘುನಾಥ್ಪುರ. ನಮ್ಮ ಹೆಸರು RM ಮಹಾದೇವ್ ಅಂತ, ಕನ್ನಡ ಪರ ಹೋರಾಟಗಾರ. ಮೊದಲನೇದು ಹೇಳಬೇಕು ಅಂದರೆ ರಘುನಾಥ್ಪುರ ಗ್ರಾಮ ಸರ್ಕಾರಿ ಒತ್ತುವರಿ ಮಾಡ್ಕೊಂಡವ್ರು. ತಿಮ್ಮಪ್ಪನ ಬೊಮ್ಮಪ್ಪನ ಯಾರೋ ಒಬ್ಬರು ಮಾಡ್ಕೊಂಡವ್ರೆ ನಮ್ಮೂರಾಗ. ಇದುವರೆಗೂ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ. ಅವ್ರು ಏನು ಕ್ರಮ ತಗೊಂಡಿಲ್ಲ. ಬಂದರು ಬಂದಪುಟ್ಟ ಓದಪುಟ್ಟ ಇದೇ ಥರ ಮಾಡಿದ್ರು. ಏನೋ ಅವರು ಆಕ್ಷನ್ ತಗೊಂಡಿಲ್ಲ. ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವೋ ಅವ್ರ ಮೇಲೆ ಆಕ್ಷನ್ ತಗೊಬೇಕಾಯ್ತು. ಅವರು ಊರವ್ರ ಮೇಲೆ ಬರ್ದವರು ಸರ್ವೆ ಮಾಡ್ತೀವಿ, ಊರವ್ರದ್ದೆಲ್ಲನೂ ಯಾರು ಒತ್ತುವರಿ ಜಾಸ್ತಿ ಹಾಕ್ಕೊಂಡವರು ಅಂಥವ್ರ ಮೇಲೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ನಾವು ಇದ್ಕೊಂಡು ಒಂದೇ ಮಾತಂದ್ವಿ, ಎಲ್ಲರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವಾಗ ಒಬ್ಬರ ಮೇಲೆ ಕೊಟ್ಟಿರ್ತೀವಿ, ತಿಮ್ಮಪ್ಪನ ಮೇಲೆನೋ ಬೊಮ್ಮಪ್ಪನ ಮೇಲೆನೋ ಕೊಟ್ಟಿರ್ತೀವಿ. ಇದುವರೆಗೂ ನೀವು ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತ ಕೇಳಿದ್ರು ನಾವು. ಅವರು ಇವತ್ತು ನಾಳೆ ಅಂತ ಹೇಳ್ತಾನೆ ಅವರು. ಅದಕ್ಕೆ ನಾವು ಒಂದು ಪ್ರೆಸ್ ಮೀಟ್ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮದ, ಆಮೇಲೆ ಇನ್ನೊಂದು ಸರ್ಕಾರಿ ನಕಾಸಿ ರಸ್ತೆಗಳು 1.5 ವರ್ಷ ಆಗೈತೆ ಅರ್ಜಿ ಕೊಟ್ಟು. 1.5 ವರ್ಷದಿಂದ ಚೀಪೂರ್ ರಸ್ತೆ ಒಂದು, ಆಮೇಲೆ ಓಣಿ ಒಂದು ಅಳತೆ ಮಾಡಿಕೊಂಡು ಬಂದರು. 2 ರಸ್ತೆ ಇದುವರೆಗೂ ತೆರವುಗೊಳಿಸಿಲ್ಲ. ಓಪ್ತೇನಹಳ್ಳಿ ರಂಗನಾಥ್ಪುರದಿಂದ ಓಪ್ತೇನಹಳ್ಳಿಗೆ ಒಂದು ಹೊತ್ತೈತೆ, ಆದಿನಾರಾಯಣ ಸ್ಥಳಿಗೆ ಒಂದು ಹೊತ್ತೈತೆ, ಕೆರೆದೊಂದು ಬಿಡಿಸ್ಕೊಡ್ಬೇಕು. ಆಮೇಲೆ ರಂಗನಾಥ್ಪುರದಿಂದ ಮುತ್ತೂರ್ಗೆ ಒಂದು ಹೊತ್ತೈತೆ. ಆಮೇಲೆ KV ನಾರಾಯಣ ಲೇಔಟ್ಗಳಿಗೆ ಓದ್ತೈತೆ ಓಪ್ತೇನಹಳ್ಳಿಗೆ. ಇಷ್ಟು ರಸ್ತೆಗಳಿಗೆ ನಾವು ಅರ್ಜಿ ಕೊಟ್ಟಿವಿ, ಇದುವರೆಗೂ ತೆರವುಗೊಳಿಸಿಲ್ಲ. 1.5 ವರ್ಷ ಆಗೈತೆ. ಇವಾಗ ಬರ್ತೀವಿ, ನಾಳೆ ಬರ್ತೀವಿ. ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯನೇ? ಏನಕ್ಕೋಸ್ಕರ ನಿರ್ಲಕ್ಷ್ಯನೇ ಅವರು? ಯಾಕೆ ರಾಜಕೀಯ ಒತ್ತಡನ? ರಾಜಕೀಯದವರು ಇವೆಲ್ಲ ಮಾಡಬೇಡ್ರಿ ಅಂತಾರ, ಅಕ್ರಮ ಆಗಿರೋದು ಮಾಡಬೇಡ್ರಿ ಅಂತಾರ. ಮೊನ್ನೆ ಕೃಷ್ಣ ಬೈರೇಗೌಡರಿಗೂ ಕೊಟ್ಟಿದ್ದೀವಿ ಅರ್ಜಿ, ಮಾಜಿ ವೆಂಕಟರಾಮಯ್ಯವ್ರಿಗೂ ಕೊಟ್ಟಿದ್ದೀವಿ, ಅಲ್ಲಿ MLA ಅವ್ರಿಗೂ ಕೊಟ್ಟೈತೆ, ಎಲ್ಲರಿಗೂ ಕೊಟ್ಟೈತೆ. ಇದುವರೆಗೂ ಏನು ಕ್ರಮ ತಗೊಂಡಿಲ್ಲ ನಮ್ಮೂರ್ದು. ಯಾಕೆ ಅಂತ ನಾವು ಕೇಳ್ತಾ ಇದ್ರು ಅವರು ಗಮನಕ್ಕೆ ಹಾಕೊಂತ ಇಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯನೇ ಮಾಡ್ತಾವ್ರೆ. ಇನ್ನು ಆ ತಹಸೀಲ್ದಾರ್ ಅಂದ್ಕೊಂಡು ಈ ಕಿವಿಯೊಳಗೆ ಕೇಳಿ ಈ ಕಿವಿಯೊಳಗೆ ಬಿಡ್ತಾರೆ. ಯಾಕೆ ಅಂತ ಕೇಳಕ್ಕೆ ಹೋದ್ರೆ ಸರ್ ಅಲ್ಲಿ ಲಾಗಿನ್ ಆಗೈತೆ, ಇಲ್ಲಿ ಲಾಗಿನ್ ಆಗೈತೆ ಅಂತ ಕೇಳ್ತಾರೆ.
ಅರ್ಜಿಗಳು ಕೊಟ್ಟು ಎಷ್ಟು ದಿನ ಅಂತ ಸರ್ ನಾವು ತಿರುಗಬೇಕು. ನಾವು ಮುಂದಿನ ದಿನದಲ್ಲಿ ಅವ್ರು ಏನು ಕ್ರಮ ತಗೊಂಡಿಲ್ಲ ಅಂದರೆ ಅಧಿಕಾರಿಗಳು ನಿರ್ಲಕ್ಷಣೆಗೆ ನಾವು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದೀವಿ. ಸರ್ಕಾರಿ ಒತ್ತುವರಿ ಜಾಗ ಒಬ್ಬರು ಅಷ್ಟೊಂದು ಜಾಗ ಹಾಕ್ಕೊಂಡವ್ರಲ್ಲ, ಯಾಕೆ ನೀವು ಕ್ರಮ ತಗೊಂಡಿಲ್ಲ? 8 ನಿವೇಶ ಹಾಕ್ಕೊಂಡವ್ರೆ, ಒಬ್ಬರು ಬಾಡಿಗೆಗಳು ಕೊಟ್ಟವ್ರೆ, ಯಾಕೆ ನೀವು ಅವ್ರಿಗೇನು ದಾಖಲಾತಿ ಇಲ್ಲ? ಅವ್ರು ಯಾರ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡವ್ರ? ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಒಬ್ಬ ಮನುಷ್ಯನಿಗೆ ಅಷ್ಟು ದಾಖಲಾತಿಗಳು ಹೆಂಗೆ ಬಂತು? ನಿವೇಶನಗಳು ಕೇಳಿದ್ರೆ ಗುಂಡಾಗಿರಿ, ನಮ್ಮ ಮೇಲೆ ಬೆದರಿಕೆ, ಗುಂಡಾಗಿರಿ ಮಾಡೋದು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಇವರೆಲ್ಲ ಕಳ್ಳರೇ ಅಲ್ಲ, ಕಳ್ತನದಾಗ ಮಾಡಿದವರು ಕಳ್ಳರೇ, ಇವರು ಗುಂಡಾಗಿರಿ ಮಾಡೋರು ಇವರೆಲ್ಲನೂ. ಇವೆಲ್ಲ ಗುಂಡಾಗಿರಿ ಬೇಡ, ಅಧಿಕಾರಿಗಳು ಸೂಕ್ತ ಕ್ರಮ ತಗೊಬೇಕು ಅಂತ ನಮ್ಮೂರ್ದು ರಂಗನಾಥ್ಪುರದ್ದು ನಕಾಸಿ ರೋಡ್ ಇರ್ಬೋದು, ಸರ್ಕಾರಿ ಒತ್ತುವರಿ ಜಾಗ ಇರ್ಬೋದು, ಸೂಕ್ತ ಕ್ರಮ ತಗೊಂಡು ನಮಗೆ ಬಿಡುಗಡೆ ಮಾಡಬೇಕು ಅಂತ, ತೆರವುಗೊಳಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ರಂಗನಾಥ್ಪುರ ಗ್ರಾಮಸ್ಥರಲ್ಲಿ ಮನವಿ. ಆತನ ಹಿನ್ನೆಲೆ ಏನು, ಅವನಿನ ಪ್ರಭಾವಿನ ಇಷ್ಟು ಯಾಕೆ ಪ್ರಭಾವ ಬೀಳ್ತದೆ? ಪ್ರಭಾವಿ ಅಂದರೆ ಸುಮಾರು ಒಂದು 15-20 ವರ್ಷದಿಂದ ಇವಾಗ ಒಂದು ನಿವೇಶನ ಕಟ್ಕೊಳೋದು, ಇನ್ನೊಂದು ನಿವೇಶನ ಕಟ್ಕೊಳೋದು, ಇವೆಲ್ಲ ಬರ್ತೈತೆ ಅನ್ಸ ಸರ್ಕಾರಿ ಜಾಗದಲ್ಲಿ. ಬಡವರಿಂದ ಎಷ್ಟೋ ಜನ ಅವರೇ ಇಲ್ಲ 20-30 ಹಾಕ್ಕೊಬೇಕು, ಇಲ್ಲಾಂದ್ರೆ 30-40 ಹಾಕ್ಕೊಬೇಕು. ಒಬ್ಬ ಕುಟುಂಬನಿಗೆ ಇಷ್ಟೊಂದು ಬರ್ತೈತಾ? ಅಲ್ಲ ಸರ್, ಆತನ ಹಿನ್ನೆಲೆ ಏನು ಸರ್? ಇಷ್ಟೊಂದು ನೀವೆಲ್ಲ ಗ್ರಾಮಸ್ಥರು, ನೀವು ರೌಡಿ ಅಂತ ಹೇಳ್ತಾ ಇದ್ದೀರಲ್ಲ, ರೌಡಿ ಶೀಟ್ ಎಲ್ಲ ಇದಾನ ಅವನು? ರೌಡಿ ಶೀಟ್ ಅಲ್ಲ ಅಲ್ಲಿ ಇಲ್ಲಿ ಹೇಳ್ಕೊಳೋದು, ರೌಡಿ ಜಮದಾರ ಮಾತಾಡೋದು. ಆತ ಏನೋ ಊರಿಗೆ ಮುಖಂಡನ ಹೇಗೆ ಸರ್? ಅವರು ಒಬ್ಬ ಊರು ಗ್ರಾಮಸ್ಥರೇ. ಸರ್ವೆ ನಂಬರ್ 71 ವಿಷಯ ಒಂದೇ ಕುಟುಂಬದಲ್ಲಿ ಹಾಕೊಂಡವ್ರೆ. ಅಲ್ಲ, ಸರ್ಕಾರಿ ಜಾಗ ಎಷ್ಟು ಎಕರೆ ಜಾಗ ಬರ್ತದೆ? ಸುಮಾರು ಒಂದು 5 ಗುಂಟೆ ಸರ್ಕಾರಿ ಜಾಗ. ಸರ್ವೆ ನಂಬರ್ 71 ಓವರಾಲ್ ಸರ್ಕಾರಿ ಜಾಗ ಎಷ್ಟು ವರ್ಷದಿಂದ? ಓವರಾಲ್ 1 ಎಕರೆ 6 ಗುಂಟೆ. 1 ಎಕರೆ 6 ಗುಂಟೆ ಗೊತ್ತಿಲ್ಲ. 1 ಎಕರೆ 6 ಗುಂಟೆ ಎಷ್ಟು ವರ್ಷದಲ್ಲಿ ಆಗಿರೋದು? ಸುಮಾರು ಒಂದು 10 ಗುಂಟೆ ಮೇಲೆ ಒಬ್ಬನೇ ಹಾಕ್ಕೊಂಡವ್ರು. ಒಬ್ಬರೇ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ. ಮನೆ ಬಾಡಿಗೆ ಕೊಡೋದು ಪಂಚಾಯತ್ ಎಲ್ಲ ಖಾತೆ ಮಾಡ್ಕೊತಾರೆ. ಮಾಡ್ಕೊಟ್ಟವ್ರೆ. ಪಂಚಾಯತಿಯನ್ನು ಮಾಡೋ ಖಾತೆಗಳು ಕೊಟ್ರೆ ಅಧಿಕಾರಿಗಳು ಖಾತೆ ಮಾಡಕ್ಕೆ ಏನು ಎಷ್ಟು ದಿನ ಸರ್ ಗೊತ್ತಿಲ್ದಿರ ಮಾಡ್ಕೊಂಡ್ಬಿಟ್ಟವ್ರೆ. ಸುಮಾರು ವರ್ಷಗಳಿಂದ ಅರ್ಜಿಗಳು ಓದ್ತಾನೆ ಅವ್ರೆ ಅವ್ರ ಮೇಲೆ. ಈಗ ಈ ಜಾಗ ಯಾರಿಗೋ ಬಡವರಿಗೆ ಕೊಡೋದಲ್ಲ, ಅಷ್ಟು ಅದಕ್ಕೆ ಇನ್ನೊಂದು ಬಿಲ್ಡಿಂಗ್ ಅರ್ಜಿಗಳು ಓದ್ತಾನೆ ಅವ್ರೆ. ಇವಾಗ ನಾವು ನೋಡಿರ್ತೀವ, ಅಧಿಕಾರಿಗಳಿಗೆ ದುಡ್ಡು ಕೊಡೋದು ನಾವು ನೋಡಿರ್ತೀವ. ಮಾಡಿದ್ದಾರೆ. ಏನು ಕ್ರಮನೇ ತಗೊಳ್ತಾ ಇಲ್ಲ ಅಧಿಕಾರಿಗಳು. ಸುಮಾರು ಇವತ್ತು 8-10 ವರ್ಷದಿಂದ ಕಂಪ್ಲೇಂಟ್ ಓದ್ತಾನೆ ಐತೆ ಅವ್ರ ಮೇಲೆ, ಏನು ಕ್ರಮನೇ ತಗೊಳ್ತಾ ಇಲ್ಲ. ಇವಾಗ ಪರ್ಟಿಕ್ಯುಲರ್ ಆಗಿ ನಾವು ನಿಂತ್ಕೊಂಡಿದ್ದೀವಿ. ನಮ್ಮೂರಿಗೆ ಒಂದು ಸಮುದಾಯ ಭವನ ಇಲ್ಲ ನಮಗೆ. ಈಗೇನು ಮಾಡಬೇಕು? ಫೈನಲಲ್ಲಿ ಬಿಡಿಸ್ಕೊಡ್ಲಿ ಬಿಡಿ ಸರ್ ನಮಗೆ ಅಧಿಕಾರಿಗಳು. ಅಧಿಕಾರಿಗಳು ಬಿಡಿಸ್ಕೊಡ್ಲಿ ಬಿಡಿ ಸರ್. ಒತ್ತುವರಿ ಮಾಡ್ಕೊಂಡಿರೋರು ಯಾರೇ ಒತ್ತುವರಿ ಮಾಡ್ಕೊಂಡ್ಲಿ, ನಾನೇ ಒತ್ತುವರಿ ಮಾಡ್ಕೊಂಡೆ, ಒಟ್ಟು ಬಿಸಾಕ್ಲಿ ಬಿಡಿ ಸರ್ ಎಲ್ಲರೂ. ಅದ್ರಾಗೆ ಜನಪ್ರತಿನಿಧಿಗಳು ಯಾರು ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಸಪೋರ್ಟು. ಅಧಿಕಾರಿಗಳು ಫೋನ್ ಮಾಡಿ ಹೇಳೋದು, ತಹಸೀಲ್ದಾರ್ಗೆ ಎಲ್ಲನೂ ನಿಲ್ಲಿಸೋದು. ನಾವು ಅಲ್ಲಿ ಹೋಗೋದು, ಆಫೀಸ್ಗೆ ಹೋದರೆ ಎಲ್ಲ ತಗ್ಸೋದು, ಅಲ್ಲೈತೆ ಇಲ್ಲೈತೆ ಅಂತ ಹೇಳೋದು. ಅಲ್ಲಿ ರಾಜಕೀಯ ಇದು ಬರೋದು ಫೋನು.